ಸುಚಿತ್ರಾ ತೀಟೆ ಚಟ ಆಡಬಾರ್ದು ಆಟ ಆಡ್ತಾ ಇದ್ಲು, ಅದೀಗ ಸುದ್ದಿ ಆಗ್ತಾ ಇದೆ. ಸಿದ್ದಾಪುರದ ವಸಂತ ಕೊಲೆ ಪ್ರಕರಣದ ತನಿಖೆ, ಸುಚಿತ್ರಾಗಾಗಿ ಏನು ಮಾಡಲಿಕ್ಕೂ ಕೂಡ ರೆಡಿಯಾಗಿದ್ದಂಥ ಕಮಲಾಕರ ಭಟ್ ಮತ್ತೊಂದು ಆಡಿಯೋ ವೈರಲ್ ಆಗ್ತಾ ಇದೆ. ಲಿಸ್ಟ್ ಮಾಡ್ಕೊಬೇಕು, ಒಂದು ಆಡಿಯೋ ಒಂದೊಂದು ದಿನ ಒಂದೊಂದು ರಿಲೀಸ್ ಆಗ್ತಾ ಇರುವಂಥದ್ದು. ಶಿರಸಿಯ ಮಹಿಳೆಗೆ ಕಳುಹಿಸಿದ್ದಂಥ ಆಡಿಯೋ ಅದು. ಸುಚಿತ್ರಾಳನ್ನ ಮದುವೆ ಮಾಡಿಕೊಂಡಿದ್ದಾಗಿ ಹೇಳ್ಕೊಂಡಿದ್ದಾನೆ ಕಮಲಾಕರ ಭಟ್ಟ. ಸುಚಿತ್ರಾಗೆ 50ರಿಂದ 100 ಕೋಟಿ ಆಸ್ತಿ ಮಾಡಿದ್ದೇನೆ ಅಂತ ಹೇಳಿದಾನೆ. 50ರಿಂದ 100 ಕೋಟಿ ಆಸ್ತಿ ಮಾಡಿದಾನೆ. ಅವಳಿಗಾಗಿ ಏನು ಬೇಕಾದರೂ ಮಾಡ್ತೀನಿ, ಅವಳಿಗಾಗಿ ನಾನು ಸತ್ರೂ ಕೂಡ ಬೇಜಾರಿಲ್ಲ. ಈಗ ಒಳಗಡೆ ಕುತ್ಕೊಂಡವನ ಕಂಬಿ ಹಿಂದೆ, ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಕಂಬಿ ಹಿಂದೆ ಕೂತ್ಕೊಂಡಿದ್ದಾನೆ. ಸುಚಿತ್ರಾ ವಿಚಾರಕ್ಕೆ ಬಾರದಂತೆ ಆವಾಜ್ ಬೇರೆ ಹಾಕಿದ್ದ. ಸುಚಿತ್ರಾಗೂ ಮುಂಚೆ ಶಿರಸಿ ಮೂಲದ ಮಹಿಳೆಯ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದ. ಸುಚಿತ್ರಾ ಬಂದ ಮೇಲೆ ಆ ಮಹಿಳೆಯನ್ನ ಹಿಗ್ಗಾಮುಗ್ಗ ಬೈದಿರುವಂತದ್ದು ಕಮಲಾಕರ ಭಟ್ಟ. ಅಲ್ಲ, ನಂಗೆ ನಾನ್ ನಾಳೆ ಸತ್ರು ತೊಂದ್ರೆ ಇಲ್ಲ, ಇವತ್ ಸತ್ರು ತೊಂದ್ರೆ ಇಲ್ಲ. ನಾನು ಇವಳ ಲೈಫಿಗೆ ಸೆಟ್ಲ್ ಆಗೋದಕ್ಕಾಗಿ ಒಂದ್ 50ರಿಂದ 100 ಕೋಟಿ ರೂಪಾಯಿ ಆಸ್ತಿನ ಇವಳ ಹೆಸರಿ ಮಾಡಿದೀನಿ. ಮಗಳಿಗೆ ಸಂಬಂಧಪಟ್ಟಂತೆ ಒಂದ್ 3-4 ಕೋಟಿ ರೂಪಾಯಿ ಆಸ್ತಿನಿಗ ಮಾಡಿದೀನಿ, ಗೊತ್ತಾಯ್ತಾ? ಅದನ್ನ ಬಿಟ್ಟು ನಾಳೆ ಸತ್ರು, ಈಗ ಕ್ಷಣಕ್ ಸತ್ರು ನಾನು ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ನಂಗೊಂದು ನಿಷ್ಕಲ್ಮಶವಾದ ನಿಷ್ಕಪಟವಾದಂತ ಮನಸ್ಸಿನಿಂದ ನೀ ಹೇಳ್ದಲ್ಲ, ಏನೇನೋ ಮಾಡ್ಯಾಳೆ. ಇಂಥದ್ 1000 ಜನ ಬಂದು ನನ್ನ ಎದುರಿಗೆ ಹೇಳಿದ್ರು ಕೂಡ ನಾನು ಮರೆಯೋ ಪ್ರಶ್ನೆಗಳು ಇಲ್ಲ. ಅವಳನ್ನ ಮರೆಯಲ್ಲ, ನಂಗೆ ಬೇಕಾಗಿ ಇಲ್ಲ. ನನ್ನ ವೈಯಕ್ತಿಕವಾಗಿ ಆಮೇಲೆ ಇನ್ನೊಂದು ಗೊತ್ತಾ ನಿಂಗೆ, ಯಾವನೋ ಹೇಳ್ದ್ನಲ್ಲ ನಿಂಗೆ ಒಂದು ಮತ್ತೊಂದು ಕಾನೂನಲ್ಲಿ ಏನ್ ಹೇಳಿದೆ ಅಂತಕ್ಕಂಥದ್ದು ಬಗ್ಗೆನೂ ಕೂಡ ನಂಗೆ ಗೊತ್ತಿದೆ. ಆದ್ರೆ ಅವಳ ಲೈಫು ಸೆಟ್ಲು, ಮಗಳ ಲೈಫು ಸೆಟ್ಲು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಉತ್ತರ ಕನ್ನಡದ ಪ್ರತಿನಿಧಿ ದರ್ಶನ್ ನಾಯಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್, ಇದು 3 ಬಿಟ್ಟವರ ಕತೆ. ಕಮಲಾಕರ ಭಟ್ಟನ ಕಾಮಪುರಾಣ, ಸುಚಿತ್ರಾಳ ಕಾಮಪುರಾಣ ಒಂದೊಂದಾಗಿ ಓಪನ್ ಆಗ್ತದೆ. ಈಗ ಹೊಸ ವಿಡಿಯೋ, ಹೊಸ ಆಡಿಯೋಗಳು ಚರ್ಚೆ ಆಗ್ತಾ ಇದ್ದಾವಲ್ಲ, ತನಿಖೆಯ ಸಂದರ್ಭದಲ್ಲಿ ಇನ್ನೂ ಯಾವೆಲ್ಲ ವಿಚಾರಗಳು ಗೊತ್ತಾಗ್ತಾ ಇದಾವೆ ಅಂತ? ಪೃಥ್ವಿ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ವಸಂತ ನಾಯ್ಕ ಕೊಲೆ ಪ್ರಕರಣದಲ್ಲಿ ಅಂಧರಾಗಿರುವಂತಹ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ರ ಒಂದೊಂದೇ ಕರ್ಮಕಾಂಡಗಳು ಈಗ ಬಟನ ಬಯಲಾಗ್ತಾ ಇರುವಂತದ್ದು. ಏನು ಒಂದು ಸಂಪ್ರದಾಯಸ್ಥ ಒಂದು ಕುಟುಂಬಕ್ಕೆ ಮದುವೆಯಾಗಿ ಬಂದಂತ ಸುಚಿತ್ರಾ ಆ ಕುಟುಂಬಕ್ಕೆ ಒಂದು ವಿಷಕಾರಿಯಾಗಿ ಬದಲಾಗಿರುವಂತದ್ದು. ಇವಳ ವರ್ತನೆಯನ್ನ ಕಂಡು ಇಲ್ಲಿನ ಕುಟುಂಬಸ್ಥರು, ಅದೇ ರೀತಿ ಅಕ್ಕಪಕ್ಕದ ಜನರು ಅವಳಿಗೆ ಸವಾಸವೇ ಸಾಕುವಂತ ದೂರ ಇದ್ರು. ಅದಾದ ನಂತರ ಕುಟುಂಬದಿಂದ ದೂರವಾಗಿ ಬೇರೆ ಕಡೆ ಮನೆ ಕೂಡ ಮಾಡ್ಕೊಟ್ಟಿದ್ರು. ಅಲ್ಲೂ ಕೂಡ ತನ್ನ ಕೆಟ್ಟ ವರ್ತನೆಯನ್ನ ಮುಂದುವರಿಸಿದ್ಲು ಸುಚಿತ್ರಾ. ಅದಾದ ನಂತರ ಬ್ರೋಕರ್ ಆಗಿ ಕಮಲಾಕರ್ ಭಟ್ರ ಜೊತೆ ಸೇರ್ಕೊಳ್ತಾಳೆ. ಇದ್ರ ಒಂದು ಭಾಗವಾದ್ರೆ ಅದಾದ ನಂತರ ಒಂದು ಮಾಹಿತಿಯ ಪ್ರಕಾರ ಕಮಲಾಕರ್ ಭಟ್ರಿಗೆ ಹನಿ ಟ್ರ್ಯಾಪ್ ಮಾಡಿರುವಂತ ಒಂದು ವಿಚಾರ ಕೂಡ ಬಯಲಿಗೆ ಬಂದಿರುವಂತದ್ದು. ಯಾಕಂದ್ರೆ ಇವರಿಬ್ಬರ ಖಾಸಗಿ ಇರುವಂತ ವಿಡಿಯೋಗಳನ್ನ ಕೂಡ ಚಿತ್ರೀಕರಣ ಮಾಡ್ಕೊಂಡಿದ್ದಾಳೆ. ಅದಾದ ನಂತರ ಅವಳಿಗೆ ಬ್ಲಾಕ್ ಮೇಲ್, ಯಾರಿಗೆ ಕಮಲಾಕರ್ ಭಟ್ರಿಗೆ ಬ್ಲಾಕ್ ಮೇಲ್ ಮಾಡಿದ್ದಾಳೆ ಎನ್ನುವಂತ ಒಂದು ಮಾಹಿತಿ ಕೂಡ ಈಗ ಹರಿದಾಡ್ತಾ ಇರುವಂತದ್ದು. ಇದು ಒಂದು ಭಾಗವಾದ್ರೆ ಈಗ ಇನ್ನೊಂದು ಕಮಲಾಕರ್ ಭಟ್ರ ಒಂದು ಕರ್ಮಕಾಂಡ ಏನಪ್ಪಾ ಅಂದ್ರೆ, ಕಮಲಾಕರ್ ಭಟ್ರು ಸುಚಿತ್ರಾಳಕ್ಕಿಂತ ಮುಂಚೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ಒಂದು ಅಪರಿಚಿತ ಮಹಿಳೆಯ ಜೊತೆಗೂ ಅನೈತಿಕ ಸಂಬಂಧದಲ್ಲಿ ಇದ್ರು ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಸಂದರ್ಭದಲ್ಲಿ ಸುಚಿತ್ರಾ ಎಂಟ್ರಿ ಕೊಟ್ಟಾದ ತಕ್ಷಣ ಸಿರ್ಸಿಯ ಮಹಿಳೆಗೆ ಹಿಗ್ಗಾಮುಗ್ಗವಾಗಿ ಬೈದಿರುವಂತಹ ಒಂದು ಆಡಿಯೋ ಈಗ ವೈರಲ್ ಆಗಿರುವಂತದ್ದು. ಸುಚಿತ್ರಾಳಗಾಗಿ ನಾನು ಈಗಾಗಲೇ 100 ಕೋಟಿ ಆಸ್ತಿಯನ್ನ ಮಾಡಿದ್ದೇನೆ, ಅವಳಿಗಾಗಿ ಏನ್ ಬೇಕಾದ್ರೂ ಮಾಡ್ತೇನೆ ಅಂತ ಹೇಳಿ ಈಗ ಕಂಬಿ ಹಿಂದೆ ಜೈಲಿನಲ್ಲಿ ಇರುತ್ತಾ ಇರುವಂತದ್ದು. ಧನ್ಯವಾದ ದರ್ಶನ್ ನಾಯಕ್.